ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಬೇರೆಯವರ ಪದಾರ್ಥದ ಬಗ್ಗೆ, ಬೇರೆಯವರ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಡಿ. ಬೇರೆಯವರ ಪದಾರ್ಥವನ್ನು ನಾನು ವಶಪಡಿಸ್ಕೊಳ್ಬೇಕು, ನನ್ನದಾಗಿಸ್ಕೊಳ್ಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರಬಾರ್ದು. ಅದು ಒಳ್ಳೆಯದಲ್ಲ ಅಂತ ಅರ್ಥ. ಮಕ್ಕಳಿಗೆ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗ್ತಕ್ಕಂತಹ ದಿವಸ. ನಿಮ್ಮ ಪ್ರಯತ್ನಗಳು ಏನೇನು ನಡೆದಿದೆ ಅದರಿಂದ ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ ಇದಾಗಿದೆ. ಯಾವುದಾದ್ರೂ ಹಣಕಾಸು ಸಂಸ್ಥೆಗಳಲ್ಲಿ, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥವರಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂತಹ ಮಾತುಗಳು ಕೇಳುತ್ತೆ. ಇದರಿಂದ ಇನ್ನಷ್ಟು ಮತ್ತಷ್ಟು ಪ್ರಯತ್ನಗಳನ್ನು ನಡೆಸೋದಕ್ಕೆ ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಇಡೀ ದಿವಸದಲ್ಲಿ ಹೆಚ್ಚಿನ ಸಮಯ ಆಲಸ್ಯದಿಂದ ಕಳೀತೀರಿ. ಯಾವುದನ್ನು ಮಾಡೋದಕ್ಕೂ ಕೂಡ ಅಷ್ಟೊಂದು ಉತ್ಸಾಹ ಇರೋದಿಲ್ಲ. ಆದರೆ ಏನೋ ಕೆಲವು ಕೆಲಸಗಳು ಯಾಂತ್ರಿಕವಾಗಿ ನಡೀಬೇಕು, ನಡ್ಕೊಂಡು ಹೋಗ್ತಾ ಇರುತ್ತೆ. ಉತ್ಸಾಹದಿಂದ ಕೆಲಸವನ್ನು ಮಾಡುವಂಥದ್ದು, ಅಷ್ಟೊಂದು ಆಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಈ ದಿವಸದಲ್ಲಿ ಕಾಣದೇ ಇರತಕ್ಕಂಥದ್ದು. ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಅವರು ಹೇಳಿದಂತಹ ಸಂದರ್ಭಕ್ಕೆ ಒಂದಷ್ಟು ಕೆಲಸಗಳನ್ನು ಮಾಡುವ ಪ್ರಯತ್ನಗಳನ್ನು ಮಾಡಿ, ನಿಮಗೆ ಅನುಕೂಲವಾಗುತ್ತೆ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಯಾಕೆ ಅಂತಂದರೆ ಶರೀರದಲ್ಲಿ ಇರತಕ್ಕಂತಹ ಜಾಡ್ಯ ದೂರವಾಗಬೇಕು ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿಟ್ಟುಕೊಂಡು ಆ ಅಜಾಡ್ಯ ಅನ್ನುವಂತಹ ಒಂದು ವರವನ್ನು ನಮಗೆ ಆಂಜನೇಯ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಮನಸ್ಸಿನಲ್ಲಿರತಕ್ಕಂತಹ ಆತಂಕ ನಿಯಂತ್ರಣದಲ್ಲಿರಲಿ. ಏನು ಹೆದರಬೇಕಾದಂಥದ್ದಿಲ್ಲ. ನನಗೇನಾಗ್ಬಿಡುತ್ತೋ ಅನ್ನುವಂತಹ ಯಾವುದೋ ಒಂದು ಭಾವನೆ, ನಕಾರಾತ್ಮಕವಾದಂತಹ ಚಿಂತನೆ, ಹೆದರಿಕೆ ನಿಮಗೆ ಮಾನಸಿಕವಾಗಿ ಒಂದಷ್ಟು ಅಧೈರ್ಯವನ್ನು ತರುತ್ತೆ. ನೀವು ಕುಗ್ಗಿ ಹೋಗುವ ಹಾಗೆ ಮಾಡುತ್ತೆ. ಧೈರ್ಯವನ್ನು ತಂದುಕೊಳ್ಬೇಕು. ಎಲ್ಲವನ್ನೂ ಎದುರಿಸಿದ್ದೇನೆ ನಾನು, ಹಾಗೇ ಮುಂದೂ ಇರ್ತೀನಿ ಅನ್ನುವಂತಹ ಒಂದು ಧೈರ್ಯ ನಿಮಗಿರಬೇಕಾದಂಥದ್ದು. ಆತ್ಮೀಯರಿಂದ ಸ್ವಲ್ಪ ಬೇಸರವಾಗುತ್ತದೆ. ಮನೆಯಲ್ಲಿರಬಹುದು ಅಥವಾ ಹೊರಗಡೆ ಸ್ನೇಹಿತ ವರ್ಗದಲ್ಲಿ, ಬಂಧುಗಳಲ್ಲಿ ಇರ್ಬೋದು. ಯಾರನ್ನ ತುಂಬ ಹಚ್ಕೊಂಡಿರ್ತೀರೋ ಅವರೇನೋ ಮನಸ್ಸಿಗೆ ಹಿಂಸೆ ಮಾಡ್ತಾರೆ, ಬೇಸರ ಮಾಡ್ತಾರೆ. ಅವರು ಆಡ್ತಕ್ಕಂತಹ ಮಾತು ನಿಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅಥವಾ ಕಣ್ಣೀರು ಹಾಕುವ ಹಾಗೆ ಮಾಡುತ್ತೆ. ಇದರಿಂದ ತುಂಬ ನೋವನ್ನು ಅನುಭವಿಸ್ತೀರಿ. ವೈವಾಹಿಕ ಜೀವನ ಅಥವಾ ದಾಂಪತ್ಯದಲ್ಲಿ ಏನೋ ಗೊಂದಲಗಳಾಗತ್ತೆ. ಏನೋ ಒಂದು ಕೆಲಸಕ್ಕೆ ನಿರ್ಧಾರವನ್ನು ಮಾಡಬೇಕಾಗಿರುತ್ತೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿಯಲ್ಲಿ ಇರುತ್ತೆ. ತತ್ಕ್ಷಣದಲ್ಲಿ ನಿರ್ಧಾರವನ್ನು ಮಾಡದೇ ಇದ್ದರೆ ಮುಂದಿನ ಕೆಲಸಕ್ಕೆ ತೊಂದರೆ ಆಗುತ್ತೆ, ಅಷ್ಟೊಂದು ಸಮಯ ಇರೋದಿಲ್ಲ. ಹೀಗೆಲ್ಲ ಗೊಂದಲಗಳಿಗೆ ಸಿಗಹಾಕ್ಕೊಳ್ತೀರಿ. ಕೊನೆಗೆ ಯಾವುದಾಯ್ತೋ ಅದು ಆಗಲಿ ಅನ್ನುವಂತಹ ಒಂದು ತಾತ್ಸಾರದ ವೈರಾಗ್ಯದ ಭಾವನೆ ಅಥವಾ ಆ ತೀರ್ಮಾನ ಆಗೋದಕ್ಕೆ ಅವಕಾಶ ಇದೆ. ಮತ್ತೆ ಮತ್ತೆ ಯೋಚನೆಯನ್ನು ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡುವಂಥದ್ದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಏನೋ ಆಗುತ್ತೆ ಅನ್ನುವಂತಹ ಭಯಕ್ಕಿಂತ ಹೆಚ್ಚಾಗಿ ನನಗೇನೋ ಆಗಿದೆ, ಅದನ್ನು ನಾನು ಸರಿಪಡಿಸ್ಕೊಳ್ತೀನಿ, ಅದಕ್ಕೆ ಸೂಕ್ತವಾದಂತಹ ಒಂದು ಚಿಕಿತ್ಸೆಯೋ ಅಥವಾ ಮಾರ್ಗವೋ ಇದೆ ಅನ್ನುವಂತಹ ಧೈರ್ಯವನ್ನು ಮೊದಲು ತಂದುಕೊಳ್ಬೇಕಾದಂಥದ್ದು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ದಾಂಪತ್ಯದಲ್ಲಿ ಇರತಕ್ಕಂತಹ ಗೊಂದಲಗಳಿಗೆ ಆ ಲಕ್ಷ್ಮೀನಾರಾಯಣರು ಸೂಕ್ತವಾದಂತಹ ಅನುಗ್ರಹವನ್ನು ಮಾಡಲಿ, ಗೊಂದಲ ನಿವಾರಣೆಯಾಗಲಿ. ಶುಭವಾಗಿ. ಮಿಥುನ ರಾಶಿ, ಕುಟುಂಬ ಸದಸ್ಯರ ಜೊತೆಯಲ್ಲಿ ನೀವು ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿದೆ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಸಂತೋಷದಿಂದ ಕಾಲವನ್ನು ಕಳೆಯಿರಿ ಅಂತ ಅರ್ಥ. ಉದ್ಯೋಗ ಬದಲಾವಣೆಗೆ ಅವಕಾಶಗಳಿದೆ. ಆ ಚಿಂತನೆ ಇದ್ದರೆ, ಆ ಪ್ರಯತ್ನಗಳು ನಡೀತಾ ಇದ್ದರೆ ಅದಕ್ಕೆ ಇನ್ನೊಂದಷ್ಟು ಗಟ್ಟಿತನ ಬರುತ್ತೆ. ನಿಮ್ಮ ಪ್ರಯತ್ನ ಸಫಲವಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣುವಂಥದ್ದಿದೆ. ಸ್ನೇಹಿತರನ್ನು ಆಕಸ್ಮಿಕವಾಗಿ ಭೇಟಿ ಮಾಡ್ತೀರಿ, ಅದಕ್ಕೆ ಅವಕಾಶಗಳಾಗುತ್ತೆ. ಒಂದಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ನೀವು ಏನೇನು ಎಲ್ಲ ಕೇಳಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಪ್ರಶ್ನೆಗಳಿಗೆ ಹಲವಾರಕ್ಕೆ ಉತ್ತರಗಳು ಸಿಕ್ಕುವಂಥದ್ದಾಗತ್ತೆ. ಕುಟುಂಬದವರ ಬೆಂಬಲ ಪರಿಪೂರ್ಣವಾಗಿರುತ್ತೆ. ಹಾಗಾಗಿ ಮತ್ತೆ ಮತ್ತೆ ನಿಮ್ಮ ಪ್ರಯತ್ನಗಳು ನಿರಂತರವಾಗಿ ನಡೆಯೋದಕ್ಕೆ ಅವಕಾಶಗಳಾಗ್ತಾ ಹೋಗುತ್ತೆ. ಆಭರಣಗಳ ಬಗ್ಗೆ ಎಚ್ಚರ ಇರಲಿ.
ಕಳವಾಗ್ತಕ್ಕಂಥದ್ದು, ಸ್ಥಾನ ಪಲ್ಲಟವಾಗ್ತಕ್ಕಂಥದ್ದು, ಎಲ್ಲೋ ಇಟ್ಟು ಮರೆಯುವಂಥದ್ದು ಆತಂಕಕ್ಕೆ ಕಾರಣವಾಗುತ್ತೆ. ಆ ಆಭರಣಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಹಳೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಬಗೆಹರಿಯುವಂತಹ ಸೂಚನೆಗಳು ಕಾಣ್ತಾ ಇದೆ. ಅದು ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ನಿಮಗೆ ನೀಡುತ್ತೆ. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ. ಈ ದಿವಸದಲ್ಲಿ ಮಾಡ್ತಕ್ಕಂತಹ ಪ್ರಯತ್ನ ಏನಿದೆ, ಆ ಪ್ರಯತ್ನಕ್ಕೆ ಸಫಲತೆ ಅಂತಕ್ಕಂಥದ್ದು ನಿಮಗೆ ಬಹಳ ಸುಲಭವಾಗಿ ಸಿಗ್ತಕ್ಕಂತಹ ದಿವಸವಾಗಿದೆ. ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಬೇಕು, ಈಗಲೇ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇರಬೇಕು. ಮುಂದೆ ನೋಡೋಣ, ಅವಕಾಶ ಮತ್ತೆ ಬರುತ್ತೆ ಅಂತ ಹೇಳಿ ಏನಾದರೂ ನೀವು ತಾತ್ಸಾರ ಮಾಡಿದರೆ ಕಷ್ಟವಾದೀತು. ಸ್ವಲ್ಪ ಅದರ ಬಗ್ಗೆ ಗಮನ ಇರಲಿ. ಅಂದುಕೊಂಡಂತಹ ಕೆಲಸವನ್ನು, ಆ ಸಾಧನೆಯನ್ನು ಮಾಡಿ ತೋರಿಸ್ತಕ್ಕಂತಹ ಛಲ ನಿಮ್ಮಲ್ಲಿ ಗಟ್ಟಿಯಾಗಿರುತ್ತೆ. ಆ ರೀತಿಯ ಮನಸ್ಥಿತಿ ಇದ್ದಾಗ ನೀವು ನಿಮ್ಮ ಕೆಲಸವನ್ನು ಶಿಸ್ತುಬದ್ಧವಾಗಿ ಆದಷ್ಟು ಬೇಗ ಮಾಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮೇಲಧಿಕಾರಿಗಳಿಂದ ಹೊಗಳಿಕೆ, ಮನೆಯಲ್ಲಿ ಹಿರಿಯರಿಂದ ಏನೋ ಒಂದು ರೀತಿಯ ಅಭಿಮಾನ, ಪ್ರೀತಿ, ವಾತ್ಸಲ್ಯ, ನಿಮ್ಮ ಬಗ್ಗೆ ಮೆಚ್ಚುಗೆ, ಇವೆಲ್ಲವೂ ಕೂಡ ನಿಮಗೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶುಭವಾಗಲಿ.